ಡಿನ್ನರ್ ಪೊಲಿಟಿಕ್ಸ್ ಇದೆ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ? ಅವ್ರಿಗೆ ಬೇಕಾದರೆ ರಾತ್ರಿ ಆದಮೇಲೆ ಬಾಟ್ಲಿಗಳು ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ಬೋದು. ಅಲ್ಲಿ ಬಾಟ್ಲಿ ಪೊಲಿಟಿಕ್ಸ್ ಭಾಳ ಚೆನ್ನಾಗಿ ನಡೀತದೆ. ಆದರೆ ಡಿನ್ನರು ಕಾಫಿ ಟೀ ಇದೆಲ್ಲ ನಡೆಯಲ್ಲ ಅಲ್ಲಿ. SC ST ಶಾಸಕರುಗಳು ಸಚಿವರುಗಳನ್ನ ಸೇರ್ಲಿಕ್ಕೆ ಬಿಡ್ತಿಲ್ವಾ ಅಂತ. ಇದುವರೆಗೂ SC STಗಳು ಒಮ್ಮತದಿಂದ ಒಂದು ಕಡೆ ಸೇರಿ ಊಟ ಮಾಡಿದ್ದಿಲ್ಲ. ಡಾಕ್ಟರ್ ಪರಮೇಶ್ ಅವರು ಒಂದು ಉದ್ದೇಶಕ್ಕೆ ಎಲ್ಲರನ್ನು ಒಗ್ಗಟ್ಟಾಗಿಡ್ಲಿಕ್ಕೋ ಏನೋ ಕಾರಣಕ್ಕೆ ಮಾಡಿದ್ದಾರೆ. ಮಾಡಿದ ತಕ್ಷಣ ಅವರನ್ನು ತುಳಿತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸು ಮಾಡಿದೆ. ಅಂದರೆ ಪರಮೇಶ್ವರ್ ಅವರನ್ನ ತುಳಿಯುವಂಥ ವ್ಯವಸ್ಥೆ ಆಗ್ತಾಯಿದೆ. ACC ಅಧ್ಯಕ್ಷರು ಕೇವಲ ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ಸುರ್ಜೇವಾಲಾ, ವೇಣುಗೋಪಾಲು, ರಾಹುಲ್ ಗಾಂಧಿಯವರ ಮಾತು ಕೇಳಿ ಪಕ್ಷ ನಡೆಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಡಿನ್ನರ್ ಪೊಲಿಟಿಕ್ಸ್ಗಳದ್ದೇ ಮಾತು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಅವರು ಸಹ ಮಾತಾಡಿಸ್ತೀನಿ. ಸರ್, ರಾಜ್ಯ ರಾಜಕಾರಣದಲ್ಲಿ ಈಗ ಡಿನ್ನರ್ ಪೊಲಿಟಿಕ್ಸ್ದೇ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಡಿನ್ನರ್ ಎಲ್ಲ ಮಾಡಬಾರ್ದು, ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬಾರ್ದು, ಯಾರಿಗೂ ಒಮ್ಮತ ಇರಬಾರ್ದು, ಅನ್ಯೂನ್ಯತೆ ಅನ್ನೋದು ಕಾಂಗ್ರೆಸ್ಸಲ್ಲಿ ಇರಬಾರ್ದು. ಅದು ಅವರ ಉದ್ದೇಶ. ಅವ್ರಿಗೆ ಬೇಕಾದರೆ ರಾತ್ರಿ ಆದಮೇಲೆ ಬಾಟ್ಲಿಗಳು ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ಬೋದು. ಅಲ್ಲಿ ಬಾಟ್ಲಿ ಪೊಲಿಟಿಕ್ಸ್ ಭಾಳ ಚೆನ್ನಾಗಿ ನಡೀತದೆ. ಆದರೆ ಡಿನ್ನರು ಕಾಫಿ ಟೀ ಇದೆಲ್ಲ ನಡೆಯಲ್ಲ ಅಲ್ಲಿ. ಅದರಿಂದ ಬಹುಶಃ ಇದನ್ನು ಕಟ್ ಮಾಡಿರೋದು. ವಿಶೇಷ ಏನಂತಂದರೆ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಡಾಕ್ಟರ್ ಪರಮೇಶ್ ಅವರು ಈ SC STಗಳನ್ನ ಸೇರಿಸೋ ಕೆಲಸ ಮಾಡ್ತಿದ್ರು. ನೀವು ಇತಿಹಾಸವನ್ನು ತೆಗೆದು ನೋಡ್ರಿ. ಇದುವರೆಗೂ SC STಗಳು ಒಮ್ಮತದಿಂದ ಒಂದು ಕಡೆ ಸೇರಿ ಊಟ ಮಾಡಿದ್ದಿಲ್ಲ, ತಿಂಡಿ ಮಾಡಿದ್ದಿಲ್ಲ, ರಾಜಕಾರಣ ಮಾಡಿದ್ದಿಲ್ಲ, ಯಾವುದೇ ವ್ಯವಸ್ಥೆಗೆ ಕೈ ಜೋಡಿಸಿದ್ದಿಲ್ಲ, ಕಾಫಿ ಟೀ ಕೂಡ ಜೊತೆಯಲ್ಲಿ ಕುಡ್ದಿಲ್ಲ ಯಾರು. ಏರಿಗೆ ಕೊನೆ ಇದು ಕೋಣ ನೀರಿಗೆ ಅನ್ನೋದು ಅವರು ಮೊದಲಿಂದ ನಡೆಸ್ಕೊಂಡು ಬಂದಿರೋದು. ಈಗ ನೋಡಿ, ಏನೋ ಒಂದು ಡಾಕ್ಟರ್ ಪರಮೇಶ್ ಅವರು ಒಂದು ಉದ್ದೇಶಕ್ಕೆ ಎಲ್ಲರನ್ನು ಒಗ್ಗಟ್ಟಾಗಿಡ್ಲಿಕ್ಕೋ ಏನೋ ಕಾರಣಕ್ಕೆ ಮಾಡಿದ್ದಾರೆ. ಮಾಡಿದ ತಕ್ಷಣ ಅವರನ್ನು ತುಳಿತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸು ಮಾಡಿದೆ. ಅದೇ ಮುಖ್ಯಮಂತ್ರಿಗಳು ಮಾಡಿದಾಗ, ಅದೇ ಜಾರಕಿಹೊಳಿಯವರು ಊರಲ್ಲಿ ಮಾಡಿದಾಗ ಎಲ್ಲರೂ ಹೋಗಿದ್ದರು. ಅವತ್ತು ಯಾಕೆ ತಡೀಲಿಲ್ಲ? ಅಂದರೆ ಪರಮೇಶ್ವರ್ ಅವರನ್ನ ತುಳಿಯುವಂಥ ವ್ಯವಸ್ಥೆ ಆಗ್ತಾಯಿದೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಅವ್ರಿಗೂ ಇದೆ. ಅವರು ಮುಖ್ಯಮಂತ್ರಿ ಭವಿಷ್ಯ ಕಾಂಗ್ರೆಸ್ಸಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಿದ್ರೆ ಪರಿಶಿಷ್ಟ ಜಾತಿ ವರ್ಗಗಳು, ಅವ್ರು ಈಗಾಗಲೇ 10 ವರ್ಷ ಆಗಬೇಕಾಗಿತ್ತು ಇದು ಮುಖ್ಯಮಂತ್ರಿಗಳಾಗಿ. ಅವರವರೇ ಅವ್ರನ್ನ ತುಳಿಯುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ AICC ಅಧ್ಯಕ್ಷರಾರು ಅವ್ರು ಯಾಕೆ ತಡೆದ್ರು ಅವ್ರನ್ನ? ಅಥವಾ AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರನ್ನ ತಡೆದಿಲ್ಲ ಅನ್ನೋದಾದರೆ ತಡೆದವರು ಯಾರು? ಅಂದಮೇಲೆ ಪ್ರಧಾನ ಕಾರ್ಯದರ್ಶಿಗಳು ತಡೆದಿದ್ದರೆ ಅವರು ನಿಮಗಿಂತ ದೊಡ್ಡವರ ಪ್ರಧಾನ ಕಾರ್ಯದರ್ಶಿಗಳು? ಅಂದರೆ ನಿಮ್ಮನ್ನು ಬದಿಗಿಟ್ಟು ಭವಿಷ್ಯ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತಾಡ್ತಕ್ಕಂಥ ಮಾತು. AICC ಅಧ್ಯಕ್ಷರು ಕೇವಲ ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ಸುರ್ಜೇವಾಲಾ, ವೇಣುಗೋಪಾಲು, ರಾಹುಲ್ ಗಾಂಧಿಯವರ ಮಾತು ಕೇಳಿ ಪಕ್ಷ ನಡೆಸ್ತಾ ಇದ್ದಾರೆ. ಇವ್ರನ್ನ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇವಲ ನಾಮಕೆ ಅವಸ್ಥೆಗೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನವರೇ ಇಲ್ಲಿ ಮಾತಾಡ್ತಿದ್ದಾರೆ. ತಾವು ಸಹ ದಲಿತ ನಾಯಕರಿದ್ದೀರಾ. ಪರಮೇಶ್ವರ್ ಅವರು ಹೇಳಿದರು, ನಾವು ದಲಿತರ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಷಯಗಳಿವೆ, ಆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಹೀಗಾಗಿ ನಾವು ಒಂದು ಕಡೆ ಕೂಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದರು. ಅವರು ಹೇಳೋ ಮಾತನ್ನು ನೋಡಿದ್ರೆ, ಡಿನ್ನರ್ ಸಭೆ ಕ್ಯಾನ್ಸಲ್ ಆಗಿದ್ದು ನೋಡಿದ್ರೆ SC ST ಶಾಸಕರುಗಳು ಸಚಿವರುಗಳನ್ನು ಸೇರಲಿಕ್ಕೆ ಬಿಡ್ತಿಲ್ವಾ ಅಂತ. ಖಂಡಿತ ಅದನ್ನೇ ನಾನು ಹೇಳಿದ್ದು. ನೋಡಿ, ಡಿನ್ನರ್ಗೆ ಸೇರಿದಾಗ ಬರೀ ಡಿನ್ನರ್ ಮಾಡಿ ಎದ್ದು ಬರ್ತಾರೆ ಯಾರಾದರೂ? ರಾಜಕಾರಣಿಗಳಲ್ವಾ? ರಾಜಕೀಯ ಮಾತುಗಳು ಆಡ್ತವೆ. ರಾಜಕೀಯ ಮಾತುಗಳು ಆಡಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಅವ್ರನ್ನ ಹದ್ದುಬಸ್ನಲ್ಲಿಡಬೇಕು ಅನ್ನೋದೇ ಉದ್ದೇಶ. ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾಲದಲ್ಲಿ ಅವರನ್ನು ಎಲ್ಲರೂ ಸೇರಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸೋಲಿಸಿಬಿಟ್ರು. ಕಣ್ಣೀರು ಹಾಕಿ ಕೇಳಬೇಕಾಯಿತು, ನನಗೆ ಉಪಮುಖ್ಯಮಂತ್ರಿ ಆದರೂ ಕೊಡ್ರಿ ಅಂತ. ಆದರೂ ಕೂಡ ಸಿದ್ದರಾಮಯ್ಯನವರು ಕೊಡಲಿಲ್ಲ. ಆದರೆ ಅದೇ ದಲಿತ ನಾಯಕರುಗಳು ದೊಡ್ಡವರು ಇವತ್ತು ಭಾಷಣ ಮಾಡ್ತಾರಲ್ಲ, ನಾವು ದೊಡ್ಡ ಲೀಡ್ರು, ನಾವು ನ್ಯಾಷನಲ್ ಲೀಡ್ರು ಅಂತ, ಅವ್ರು ಯಾವತ್ತೂ ಅವರು ಸಪೋರ್ಟಿಗೆ ಬಂದೇ ಇಲ್ಲ. ಇವತ್ತು ಏನಾದರೂ ಮಾನ್ಯ ಮುಖ್ಯಮಂತ್ರಿ ಆಗೋದನ್ನು ಪರಮೇಶ್ವರನ್ನ ತಡೆದಿದ್ದರೆ
ಇದರಲ್ಲಿ ದಲಿತ ನಾಯಕರ ಪಾತ್ರವೂ ಕೂಡ ಇದೆ. ಸರ್, ಈಗ ಕಾಂಗ್ರೆಸ್ ಇದ್ದು ಡಿನ್ನರ್ ಆಯಿತು, ನಿಮ್ಮಲ್ಲೂ ಸಹ ನಾಳೆ ಏನೋ ಡಿನ್ನರ್ ಮೀಟಿಂಗ್ ವ್ಯವಸ್ಥೆ ಮಾಡಿದ್ದೀರಾ ಅಂತ ಕೇಳ್ಪಡ್ತಾ ಇದ್ದೀವಿ, ಹೌದಾ? ನಾವ್ಯಾವುದು ಸರ್ಕಾರ ಮಾಡ್ತಾ ಇಲ್ಲ, ಯಾವ ಡಿನ್ನರು ನಮ್ಮದಿಲ್ಲ. ನಾವು ವಿನ್ನರ್ ಆದಾಗ ಅದನ್ನು ಯೋಚನೆ ಮಾಡೋಣ. ಇಲ್ಲ, ನಾಳೆ ಕೆಲವು ಶಾಸಕರುಗಳ ಜೊತೆಗೆ, ಮಾಜಿ ಶಾಸಕರುಗಳ ಜೊತೆಗೆ ಡಿನ್ನರ್ ಸಭೆ ಆಯೋಜನೆ ಮಾಡಿ. ಇಲ್ಲ, ಅದು ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಸಂಘಟನೆ ಅದು ಸರ್. ಈಗ ನೋಡಿ, ಎಲ್ಲ ಊಟ ಮಾಡಲಿಲ್ವಾ? ಇವತ್ತು ಸಭೆ ಆಯಿತು, ಎಲ್ಲ ಮಾಡಿದ್ವಲ್ಲ. ಅದು ಗಿನ್ನರ್ ಏನಿಲ್ಲ, ಲಂಚು ಡಿನ್ನರು ಅದೆಲ್ಲ ಇಲ್ಲ. ನಾವು ಯಾವಾಗಲೂ ಕೂಡ ಮನೆಯಲ್ಲಿ ಹೆಂಗೆ ನಾವು ಮಾಡ್ತೇವೋ ಆ ರೀತಿಯ ಪಕ್ಷದ ಕಚೇರಿಯಲ್ಲೂ ಸಹಜವಾಗಿ ನಡೆದಿರ್ತದೆ. ಇಲ್ಲಿ ನೀವು ನೋಡಿರ್ತೀರಿ, ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಬೇರೆ ಪಕ್ಷಗಳಲ್ಲಿ ಊಟ ಕೂಡ ಹಾಕಲ್ಲ. ಅವ್ರ ಮನೆಯಿಂದ ಬರಬೇಕು, ಮತ್ತು ಮನೆಗೆ ಹೋಗಿ ಊಟ ಮಾಡಬೇಕಿಲ್ಲ, ಹೋಟ್ಲಿಗೆ ಹೋಗ್ಬೇಕು. ನಮ್ಮ ಮನೆಯಲ್ಲಿ, ನಮ್ಮ ಪಕ್ಷದಲ್ಲಿ ಆಗಿಲ್ಲ. ಯಾರೇ ಬಂದರೂ ಇಲ್ಲಿ ಮಧ್ಯಾಹ್ನ ಊಟ ಇದ್ದೇ ಇರ್ತದೆ. ಕಾರ್ಯಕರ್ತರಿಗೂ ಇರ್ತದೆ, ಮುಖಂಡರುಗಳಿಗೂ ಇರ್ತದೆ, ಇಲ್ಲಿ ಕೆಲಸ ಮಾಡೋರಿಗೂ ಇರ್ತದೆ. ತಾರತಮ್ಯ ಇಲ್ಲ. ಅದು ನಮ್ಮ ಪಕ್ಷದ ಸಿದ್ಧಾಂತ. ಬಿ ಜೆ ಪಿ ಅಂದರೆ ಶಿಸ್ತಿನ ಪಕ್ಷ. ಆದರೆ ಬಿ ಜೆ ಪಿಲಿ ಯತ್ನಾಳ್ ಅವರಾಗಿರ್ಬೋದು, ಜಾರಕಿಹೊಳಿ ಅವರಾಗಿರ್ಬೋದು, ಪಕ್ಷದ ವೇದಿಕೆಯಲ್ಲಿ ಅಡಿಯಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ವಲ್ಲ, ಯಾಕೆ? ನೋಡಪ್ಪ, ಶಿಸ್ತಿನ ಏನೋ ಪಕ್ಷವೇ, ಕೆಲವು ಸಾರಿ ಸುಸ್ತೂ ಇರ್ತದೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಈಗ ಕೆಲವು ಕಾರಣದಿಂದ ಅವರು ಏನೋ ಊರಿನಲ್ಲಿ ಕೆಲಸ ಇರ್ತದೆ, ಅಂಥವ್ರು ಬಂದಿರಲ್ಲ. ಇವುಗಳನ್ನೆಲ್ಲ ನಾವು ಬಹಳ ದೊಡ್ಡ ವಿಚಾರ ಅಂತ ನಾವು ತಗೊಳ್ಳೋದಿಲ್ಲ. ಇವತ್ತು ಯಾರ್ಯಾರಿಗೆ ಆಹ್ವಾನ ಇತ್ತು ಎಲ್ಲರೂ ಬಂದಿದ್ದಾರೆ. ಕೆಲವ್ರಿಗೆ ಆಹ್ವಾನ ಇತ್ತು, ಕೆಲವರು ಬರಲಿಕ್ಕೆ ಆಗಿಲ್ಲ. ಅದನ್ನು ದೊಡ್ಡವ್ರ ಹತ್ರ ಫೋನ್ ಮಾಡಿ ಹೇಳ್ಕೊಂಡಿರ್ತಾರೆ. ಇವತ್ತು ಸಂಚೋದ ಈ ಮುನಿಸನ್ನು ಏನಾದರೂ ಬಗೆಹರಿಸ್ತೀರಾ? ಇದಕ್ಕೆ ಏನಾದ್ರು ಕೊನೆ ಇದೆಯಾ ಇಲ್ವಾ ಅಂತ? ಮುನಿಸೆಲ್ಲಿದೆ ರೀ? ನಿಮ್ಮ ಬಂಡಾಯಕ್ಕೆ, ಭಿನ್ನರ ಬಂಡಾಯ ಅಲ್ಲ, ಮುನಿಸೆಲ್ಲಿದೆ? ನಮ್ಮಲ್ಲಿ ಯಾವ ಮುನಿಸಿ ಇಲ್ಲ, ಮುನಿಸು ಇಲ್ಲಿ ನಡೆಯೋದು ಇಲ್ಲ, ಯಾವುದೂ ಇಲ್ಲ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾಗಿರ್ತಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.